ಹೆಲೋ ಗಾಯ್ಸ್, ದೇಹವನ್ನು ಆರೋಗ್ಯಕರವಾಗಿ ಇಡುವುದು ಮಾತ್ರವಲ್ಲದೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟುವಲ್ಲಿ ಕಡಿಮೆ ಕ್ಯಾಲೋರಿಯ ಆಹಾರ ಪ್ರಮುಖ ಪಾತ್ರ ವಹಿಸುತ್ತದೆ. ಕಡಿಮೆ ಕ್ಯಾಲೋರಿಯ ಆಹಾರ ಎಂದರೇನು? ಹಣ್ಣು, ತರಕಾರಿಗಳು ಮತ್ತು ಪ್ರಾಕೃತಿಕ ಆಹಾರಗಳು ಕಡಿಮೆ ಕ್ಯಾಲೋರಿಯನ್ನ ಒಳಗೊಂಡಿರುತ್ತದೆ. ಕಡಿಮೆ ಕ್ಯಾಲೋರಿ ಎಂದರೆ 100 ರಿಂದ 150 ಕ್ಯಾಲೋರಿಗಳನ್ನು ಹೊಂದಿರುವ ಆಹಾರ. ಉದಾಹರಣೆಗಳು: ಹಸಿರು ತರಕಾರಿಗಳು, ಪಾಲಕ್, ಮೆಂತ್ಯ ಸೊಪ್ಪು, ಮೊಸರಿನ ಸೊಪ್ಪು. ಹಣ್ಣುಗಳು: ದಾಳಿಂಬೆ, ಕಿತ್ತಳೆ, ದ್ರಾಕ್ಷಿ. ಪ್ರೋಟೀನ್ ಆಹಾರ: ಮೊಸರಿನಂತಹ ಕಡಿಮೆ ಕೊಬ್ಬಿನ ಆಹಾರಗಳು. ದೈನಂದಿನ ಆಹಾರ: ಬ್ರೌನ್ ಬ್ರೆಡ್, ಜೋಳದ ರೊಟ್ಟಿ ಮತ್ತು ಓಟ್ಸ್. ಅವುಗಳ ಮುಖ್ಯ ಪ್ರಯೋಜನ: ದೇಹದ ಶಕ್ತಿಯನ್ನ ಹೆಚ್ಚಿಸುತ್ತದೆ, ಅನಾರೋಗ್ಯಕರ ತೂಕದ ಹೆಚ್ಚಳವನ್ನ ನಿಯಂತ್ರಿಸುತ್ತದೆ. ಕಡಿಮೆ ಕ್ಯಾಲೋರಿಯ ಆಹಾರದ ಉಪಯೋಗಗಳು: ದೇಹದ ತೂಕದ ನಿಯಂತ್ರಣ: ಕಡಿಮೆ ಕ್ಯಾಲೋರಿಯ ಆಹಾರವು ದೇಹದ ಕೊಬ್ಬನ್ನು ಇಳಿಸಲು ಸಹಾಯ ಮಾಡುತ್ತದೆ. ತೂಕ ನಿಯಂತ್ರಣವು ಡಯಾಬಿಟಿಸ್, ರಕ್ತದೊತ್ತಡ ಮತ್ತು ಹೃದಯ ರೋಗಗಳ ಮುನ್ನೆಚ್ಚರಿಕೆಯಾಗಿದೆ. ಹೃದಯದ ಆರೋಗ್ಯ: ಕಡಿಮೆ ಕೊಬ್ಬಿನ ಆಹಾರವು ಹೃದಯಕ್ಕೆ ಒತ್ತಡವನ್ನ ಕಡಿಮೆ ಮಾಡುತ್ತದೆ, ರಕ್ತನಾಳಗಳ ಬ್ಲಾಕ್ ಅನ್ನು ತಡೆಯುವಲ್ಲಿ ಸಹಾಯ ಮಾಡುತ್ತದೆ. ಚರ್ಮದ ಆರೋಗ್ಯ: ಹಣ್ಣು ಮತ್ತು ತರಕಾರಿಗಳಲ್ಲಿ ಇರುವ ವಿಟಮಿನ್ಗಳು ಚರ್ಮವನ್ನ ಹೊಳೆಯುವಂತೆ ಮಾಡುತ್ತದೆ. ಶಕ್ತಿಯ ಹೆಚ್ಚಳ: ಹಗಲಿನ ಸಮಯದಲ್ಲಿ ಹೆಚ್ಚಿನ ಚೈತನ್ಯವನ್ನ ಹೊಂದಲು ಸೂಕ್ತ. ಹೆಚ್ಚು ಕ್ಯಾಲೋರಿಯ ಆಹಾರದ ತೊಂದರೆಗಳು: ತೂಕ ಹೆಚ್ಚಳ: ಹೆಚ್ಚು ಕ್ಯಾಲೋರಿ ತೆಗೆದುಕೊಳ್ಳುವುದು ದೇಹದ ತೂಕವನ್ನು ನಿಗ್ರಹಿಸಲು ಕಷ್ಟ ಮಾಡುತ್ತದೆ. ದೀರ್ಘಕಾಲದ ಸಮಸ್ಯೆಗಳು: ಮಧುಮೇಹ, ಹೃದಯ ಸಂಬಂಧಿ ಸಮಸ್ಯೆಗಳು, ಬೊಜ್ಜಿನಿಂದಾಗಿ ಆದ ಶ್ವಾಸಕೋಶದ ಸಮಸ್ಯೆಗಳು. ಚರ್ಮದ ಸಮಸ್ಯೆಗಳು: ಅತಿಯಾದ ತಿನ್ನುವಿಕೆಯಿಂದ ಚರ್ಮದ ಅಲರ್ಜಿ ಉಂಟಾಗಬಹುದು. ಮಾನಸಿಕ ಒತ್ತಡ: ಜಂಕ್ ಫುಡ್ ಸೇವನೆಯಿಂದ ಮಾನಸಿಕ ಒತ್ತಡ ಉಂಟಾಗುತ್ತದೆ. ದೈನಂದಿನ ಜೀವನದಲ್ಲಿ ಕಡಿಮೆ ಕ್ಯಾಲೋರಿ ಆಹಾರವನ್ನ ಸೇರಿಸುವ ವಿಧಾನಗಳು: ನಿತ್ಯ ಸೇವನೆ: ಬೆಳಗಿನ ಉಪಹಾರದಲ್ಲಿ ಹಣ್ಣುಗಳ ಸೇವನೆ ಮಾಡಿ. ಮಧ್ಯಾಹ್ನ ಕಬ್ಬಿಣಯುಕ್ತ ತರಕಾರಿಗಳನ್ನ ಸೇರಿಸಿ. ತಿನ್ನಲು ಸುಲಭವಾದ ಆಹಾರಗಳು: ಒಣ ಹಣ್ಣುಗಳು ಮತ್ತು ಬೆರ್ರಿಗಳು, ಮೊಸರು ಅಥವಾ ಕಡಿಮೆ ಕೊಬ್ಬಿನ ಮಿಲ್ಕ್ ಶೇಕ್. ಚಿಕ್ಕ ಚಿಕ್ಕ ಆಹಾರ ಸೇವನೆ ಮಾಡಿ. ಪ್ರತಿ 2-3 ಗಂಟೆಗೊಮ್ಮೆ ಸಣ್ಣ ಪ್ರಮಾಣದ ಆಹಾರವನ್ನ ಸೇವಿಸಿ. ರಾಗಿಯನ್ನ ಸೇವಿಸಿ: ಅತಿ ಹೆಚ್ಚು ಪೌಷ್ಟಿಕ ಸತ್ವಗಳನ್ನು ಒಳಗೊಂಡಿರುವ ರಾಗಿ ಅಥವಾ ರಾಗಿ ಹಿಟ್ಟಿನಿಂದ ಮಾಡಿದ ರಾಗಿ ಮುದ್ದೆ, ರಾಗಿ ದೋಸೆ, ರಾಗಿ ಗಂಜಿಯನ್ನ ದೈನಂದಿನ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳುವುದರಿಂದ ದೇಹದ ತೂಕವನ್ನ ಬಹಳ ಬೇಗನೆ ಕಡಿಮೆ ಮಾಡಿಕೊಳ್ಳಬಹುದು. ಬೀಟ್ರೂಟ್ ತರಕಾರಿಯ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ತನ್ನಲ್ಲಿ ಅತಿ ಹೆಚ್ಚು ಪೌಷ್ಟಿಕ ಸತ್ವಗಳನ್ನು ಒಳಗೊಂಡಿರುವ ತರಕಾರಿ ಇದು. ಈ ತರಕಾರಿಯಲ್ಲಿ ಕ್ಯಾಲೋರಿ ಹಾಗೂ ಕಬ್ಬಿಣ ಅಂಶವು ಸ್ವಲ್ಪವೂ ಕಂಡುಬರುವುದಿಲ್ಲ. ಹೃದಯಾಘಾತದ ಅಪಾಯವನ್ನ ದೂರ ಮಾಡುತ್ತೆ ಬೀಟ್ರೂಟ್ ಜ್ಯೂಸ್. ಚಿಯಾ ಬೀಜಗಳು: ನೋಡಲು ಸಣ್ಣಗೆ ಕಾಣಿಸಿದರೂ ಕೂಡ ತನ್ನಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಒಳಗೊಂಡಿದೆ. ಇದರಲ್ಲಿ ಪ್ರಮುಖವಾಗಿ ಕಡಿಮೆ ಪ್ರಮಾಣದಲ್ಲಿ ಕ್ಯಾಲೋರಿ ಅಂಶಗಳು, ಕರಗುವ ನಾರಿನ ಅಂಶ ಹಾಗೂ ಪ್ರೋಟೀನ್ ಅಂಶಗಳು ದೇಹದ ತೂಕವನ್ನು ಇಳಿಸಲು ನೆರವಾಗುತ್ತದೆ. ಚಿಯಾ ಬೀಜಗಳನ್ನ ನೆನೆಸಿಟ್ಟ ನೀರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯುವ ಅಭ್ಯಾಸವನ್ನ ಮಾಡಿಕೊಳ್ಳಿ. ದಾಳಿಂಬೆ ಹಣ್ಣು ಸೇವಿಸಿ: ದಾಳಿಂಬೆ ಹಣ್ಣುಗಳು ಬೆಲೆಯಲ್ಲಿ ದುಬಾರಿ ಎನ್ನುವ ಒಂದೇ ಕಾರಣ ಬಿಟ್ಟರೆ ಉಳಿದೆಲ್ಲ ವಿಷಯದಲ್ಲೂ ಈ ಹಣ್ಣು ಎತ್ತಿದ ಕೈ ಎನ್ನುವುದು ಹಲವು ಬಾರಿ ಸಾಬೀತಾಗಿದೆ. ವ್ಯಾಯಾಮದ ನಂತರ ಈ ಹಣ್ಣಿನ ಬೀಜಗಳನ್ನ ಸೇವನೆ ಮಾಡಿ ಅಥವಾ ಜ್ಯೂಸ್ ಮಾಡಿ ಕುಡಿಯಿರಿ. ಇದರಿಂದ ದೇಹಕ್ಕೆ ಶಕ್ತಿ ಸಿಗುವುದರ ಜೊತೆಗೆ ತೂಕ ಕೂಡ ಕಡಿಮೆ ಆಗುತ್ತದೆ. ಬ್ರೇಕ್ಫಾಸ್ಟ್ಗೆ ಓಟ್ಸ್ ಸೇವಿಸಿ: ಬೇಯಿಸಿದ ಓಟ್ಸ್ ಗಿಂತಲೂ ನೀರಿನಲ್ಲಿ, ಹಾಲಿನಲ್ಲಿ ಅಥವಾ ಮೊಸರಿನಲ್ಲಿ ನೆನೆಸಿಟ್ಟ ಓಟ್ಸ್ ರವೆ ಹೆಚ್ಚು ಆರೋಗ್ಯಕರ ಎಂದು ಹೇಳಲಾಗುತ್ತದೆ. ಹೀಗಾಗಿ ತೂಕ ಇಳಿಸಿಕೊಳ್ಳಲು ಬಯಸುವವರು ಪ್ರತಿದಿನ ಬೆಳಗಿನ ಉಪಹಾರಕ್ಕೆ ನೆನೆಸಿಟ್ಟ ಓಟ್ಸ್ ಸೇವನೆ ಮಾಡಿದರೆ ಒಳ್ಳೆಯದು. ಉಪಹಾರಕ್ಕೆ ಗೊಜ್ಜು ಅವಲಕ್ಕಿ ಸೇವಿಸಿ: ಬೆಳಗಿನ ಉಪಹಾರಕ್ಕೆ ಅವಲಕ್ಕಿಯಿಂದ ಮಾಡಿದ ಪೋಹ ಅಥವಾ ಗೊಜ್ಜು ಅವಲಕ್ಕಿ ಸೇವನೆ ಮಾಡಿದರೆ ದೀರ್ಘಕಾಲ ತನಕ ಹೊಟ್ಟೆ ತುಂಬಿದಂತೆ ಇರುವುದು. ಪದೇ ಪದೇ ಹಸಿವಾಗುವುದು ತಪ್ಪುತ್ತದೆ. ತಿನ್ನಬಾರದ ಆಹಾರಗಳು: ಅತಿಯಾದ ತೈಲಯುಕ್ತ ತಿನಿಸುಗಳು, ಕಾರ್ಬೋಹೈಡ್ರೇಟ್ ತುಂಬಿರುವ ಬೇಕರಿ ಆಹಾರಗಳು, ಸಕ್ಕರೆ ಮತ್ತು ಫಾಸ್ಟ್ ಫುಡ್. ಆರೋಗ್ಯ ಸಲಹೆ: ಪೋಷಕಾಂಶ ಇರುವ ಆಹಾರವನ್ನ ಮಾತ್ರ ಸೇವಿಸಿ. ನಿಯಮಿತ ಸಮಯಕ್ಕೆ ಆಹಾರ ಸೇವನೆ ಮಾಡಿ. ಕಠಿಣ ಡಯಟ್ಗಳ ಬದಲು ಸಮತೋಲನ ಆಹಾರ ಪದ್ಧತಿಯನ್ನ ಅನುಸರಿಸಿ. ಪೂರಕ ಅಭ್ಯಾಸಗಳು: ದೈನಂದಿನ ನಡಿಗೆ ಅಥವಾ ಯೋಗ ಮಾಡಿ. ನೀರು ಹೆಚ್ಚು ಕುಡಿಯಿರಿ. ಮೊಬೈಲ್ ಮತ್ತು ಟಿವಿ ಮುಂದೆ ತಿನ್ನುವುದು ತಪ್ಪಿಸಿ. ನಿಮ್ಮ ದಿನಚರಿಯಲ್ಲಿ ಕಡಿಮೆ ಕ್ಯಾಲೋರಿಯ ಆಹಾರವನ್ನು ಸೇರಿಸುವ ಮೂಲಕ ನೀವು ತೂಕ, ಶಕ್ತಿಶಾಲಿ ದೇಹ ಮತ್ತು ಆರೋಗ್ಯಕರ ಮನಸ್ಸನ್ನ ಹೊಂದಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.